ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮ್ಯಾಮ್. ಮೇಡಮ್ ನಮಸ್ತೆ. ಮೇಡಮ್ ಹೇಳಿ. ನಾನು ಹೆಡ್ಏಕ್ ಯೂಸ್ ಮಾಡಿದೆ ಮೇಡಮ್. ಮತ್ತೆ ಇದು ಬಾಡಿ ಪೇನ್ 10,000 ಅದೊಂದು ಯೂಸ್ ಮಾಡಿದೆ. ಹ್ಮ್. ಆಮೇಲೆ ಹೆಡ್ಏಕ್ ಈಗ 48,18,543. ಹಾ ಮೇಡಮ್. ಹೆಡ್ಏಕ್ ಅಂತೂ 2 ಮಿನಿಟ್ಸ್ ಒಳಗೆ ಕಡಿಮೆ ಆಯ್ತು. ಅಷ್ಟು ಬೇಗ ಹಾ, ರಿಸಲ್ಟ್ ಅದ್ರದ್ದು ಹೆಡ್ಏಕ್. ಹೌದು. ಆಮೇಲೆ ಬೇರೆ ಯಾರಿಗೂ ಈ 10,000 ಅಂತೂ ತುಂಬಾ ಜನ ಕೇಳಿದೀನಿ ನಾನು. ಅದೊಂಥರ ಪೇನ್ ಇರೋರಿಗೆ. ಯೂನಿವರ್ಸಲ್ ಎಲ್ರಿಗೂ ಯೂಸ್ ಆಗ್ತಾ ಇದೆ ಅದು 10,000 HZ. ಅದೇ ಶುಗರ್ ಬಿಪಿಗೂ ಕೊಟ್ಟಿದೀನಿ, ಇನ್ನ ಅವ್ರ ಏನ್ ಹೇಳಿಲ್ಲ ರಿಸಲ್ಟ್. ಮೇಡಮ್ ಶುಗರ್ ಬಿಪಿಗೆ ಮಿರಾಕಲ್ ತರ ಫೀಡ್ಬ್ಯಾಕ್ ಕೊಡ್ತಾ ಇದಾರೆ. ನಿನ್ನೆ ಒಬ್ರು ಫೀಡ್ಬ್ಯಾಕ್ ಕೊಟ್ಟಿದ್ರು. ಬೆಳಿಗ್ಗೆ ಶುಗರ್ ಚೆಕ್ ಮಾಡಿದಾಗ 400 ಇತ್ತಂತೆ. ಸ್ವಿಚ್ ವರ್ಡ್ ಯೂಸ್ ಮಾಡಿ ಹೌದು 2 ಮ್ಯಾಮ್. ಅವರ್ಸ್ ಗೆ 200 ಬಂದಿದೆ ಅಂತ ಹಾಕಿದ್ರು. ಹಾ, ಖುಷಿ ನಾನ್ ಆಗ್ಬಿಟ್ಟು. ನೋಡ್ದೆ ನಿಮ್ ಫೀಡ್ಬ್ಯಾಕ್. ಆಮೇಲೆ ಇವತ್ತು ಒಬ್ರು ಯಾರೋ ಹಿಮೋಗ್ಲೋಬಿನ್ ಕೊಟ್ಟಿದ್ರು, ಅದು ನನ್ಗೆ ತುಂಬಾ ಮಿರಾಕಲ್ ಅನ್ನಿಸ್ತು. ಕೈ ಹಳದಿ ಇರೋದ್ ಪಿಂಕ್ ಆಗಿದೆ ಅಂತ ಹೇಳಿ ಫೀಡ್ಬ್ಯಾಕ್ ಬಂದಿತ್ತಲ್ಲ, ಹೌದು ಅವರು. ಅದ್ ನೋಡ್ ನಾನು ಹಾಕೊಂಡಿದ್ದೀನಿ. ಆಗುತ್ತೆ ಮೇಡಮ್. ಅವ್ರು ನೋಡಿದ್ರೆ ಅವರು ಇದ್ರಲ್ಲಿ ಅವರು ಪ್ರೊಫೆಸರ್ ಆಕ್ಚುಲಿ ಅವರು ಹಾಗೆ ನೋಡೋಣ ಅಂದ್ರೆ ಪ್ರತಿಯೊಂದು ಹೆಲ್ತ್ ಇಶ್ಯೂಸ್ಗೂ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟೇನೆ ನಾನು ಕಲರ್ ಥೆರಪಿ TM ಪಾಯಿಂಟ್ಸ್ ಎಲ್ಲ ಕೊಡ್ತಾ ಇದ್ದೆ. ಈ ಸ್ವಿಚ್ ವರ್ಡ್ ಅವ್ರು ಒಂದು ನೋಡೋಣ ಅಂತ ಹಾಕೊಂಡಿದ್ದಾರೆ. ಅವ್ರು ವಿತಿನ್ 2 ಅವರ್ಸ್ ಅಲ್ಲೇನೆ ಎಲ್ಲೋ ಕೈ ಎಲ್ಲ ಎಲ್ಲೋ ವೈಟ್ ಇದ್ದಿದ್ದು ಪಿಂಕ್ ಆಯ್ತು ಅಂತ ಫೀಡ್ಬ್ಯಾಕ್ ಕೊಟ್ರು. ಹ್ಮ್, ಅದಕ್ಕೆ ಮ್ಯಾಮ್ ನಾನು ಹಾಕೊಂಡಿರೋದು. ಬಟ್ ನನ್ಗೆ ಪಿಸ್ತೂಲ ಪ್ರಾಬ್ಲಮ್ ಆಗ್ತಿದೆ ಮ್ಯಾಮ್. ಅದಕ್ಕೆ ಏನ ಪೈಲ್ಸ್ ಗೆ ಕೊಟ್ಟಿರೋದೇ ಹಾಕೊಳ್ದಾ ಅಥವಾ ಬೇರೆ ಏನಾದ್ರು ಬೇರೆದೇನಾದ್ರು ಹಾಕೊಳ್ಳಿ ಮೇಡಮ್, ಹಾಕೊಳ್ಬೇಕಾ? ಅದನ್ನೇ ಹಾಕೊಳ್ಳಿ. ಪೈಲ್ಸ್ ಕೊಟ್ಟಿರೋದೇ ಹಾಕೊಳ್ಳಿ. ಈಗ ನಾನು ಮುಂದಿನ ಕ್ಲಾಸ್ಗಳಲ್ಲಿ ಇವಾಗ ಪೈಲ್ಸ್ ಯಾಕೆ ಬರುತ್ತೆ ಅಂದ್ರಲ್ಲಿ ಮೋಷನ್ ಹಾರ್ಡ್ ಆಗಿರುತ್ತೆ, ಕೆಲವೊಬ್ಬರಿಗೆ ಬ್ಲಡ್ ಹೋಗ್ತಿರುತ್ತೆ. ಅಲ್ಲಿ ಏನಾಗಿರುತ್ತೆ ಅಂದ್ರೆ ಲಾರ್ಜ್ ಇಂಟೆಸ್ಟೈನ್ ಹೀಟ್ ಆಗಿರುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಹೀಟ್. ಹೀಟ್ ಆಗಿರುತ್ತೆ, ಆಮೇಲೆ ಸ್ಟಮಕ್ ಹೀಟ್ ಆಗಿರುತ್ತೆ, ಸ್ಪ್ಲೀನ್ ಹೀಟ್ ಆಗಿರುತ್ತೆ. ನಾನಿನ್ನು ಮುಂದೆ ಯಾವ ರೀತಿ ಮರ್ಜ್ ಮಾಡ್ತೀನಿ ಅಂದ್ರೆ ಇವಾಗ ಪೈಲ್ಸ್ಗೆ ನಾವು ಪೈಲ್ಸ್ ಒಂದೇ ಕೋಡ್ ನಂಬರ್ ಕೊಡ್ತಾ ಇದ್ದೆ ನಾನು. ಅದ್ರ ಜೊತೆಗೆ ಹೌದು. ಯಾವ ಆರ್ಗನ್ಗಳು ಹೀಟ್ ಆಗಿರುತ್ತೆ ಅದ್ರ ರಿಲೇಟೆಡ್ ಸ್ವಿಚ್ ಗಳನ್ನ ಕೊಡ್ತೀನಿ. ಅದ್ರ ರಿಲೇಟೆಡ್ ಹ್ಮ್. ಚಕ್ರ ಯಾವ್ದು ವೀಕ್ ಆಗಿರುತ್ತೆ ಅದನ್ನ ಸ್ಟ್ರೆಂಥನ್ ಮಾಡಕ್ ಕೂಡ ಸ್ವಿಚ್ ವರ್ಡ್ ಕೊಟ್ಟಾಗ ಇನ್ನು ಫಾಸ್ಟ್ ರಿಸಲ್ಟ್ ಬರುತ್ತೆ. ಇದು ಪೈಲ್ಸ್ ಪಿಸ್ತೂಲ ಎರಡು ಚೇಂಜ್ ಬೇರೆನಾ ಮ್ಯಾಮ್? ಅಂದ್ರೆ ಎಲ್ಲ ನಾವು ಈಗ ನಿಮ್ಗೆ TM ನಾವ್ ಏನ್ ಮಾಡ್ತೀವಿ ಎಲ್ಲ ಒಂದೇ ಕನ್ಸಿಡರ್ ಮಾಡ್ತೀವಿ, ಎಲ್ಲ ಹೆಸರುಗಳು ಬೇರೆ ಅಷ್ಟೇ. ನಾವ್ ಇದನ್ನ ಏನ್ ಕನ್ಸಿಡರ್ ಮಾಡ್ತೀವಿ ಹ್ಮ್. ಅಂದ್ರೆ ಹೀಟ್ ಆಗಿದೆ ಅಂತಾನೆ ನಾವು ಕನ್ಸಿಡರ್ ಮಾಡೋದು. ನಾವು ಆರ್ಗನ್ಗೆ ಟ್ರೀಟ್ ಅಂದ್ರೆ ಮಾಡ್ತೀವಿ ಮೇಡಮ್. ಬ್ಲೀಡಿಂಗ್ ಇಲ್ಲ, ಬ್ಲೀಡ್ ಆಗ್ತಿಲ್ಲ ನನ್ಗೆ. ಬರೇ ಹ್ಮ್. ಇದಾಗಿದೆ, ಹೀಟ್. ಪ್ರೊಲ್ಯಾಪ್ಸ್ ಆಗಿದೆ. ಹ್ಮ್. ತುಂಬಾ ಪೇನ್ ಆಗುತ್ತೆ. ಆಫ್ಟರ್ ಓಕೆ. ಮೋಷನ್ ಮೋಷನ್ ಹೋಗಕ್ಕೆ ಹಾರ್ಡ್ ಆಗಲ್ಲ. ಆಗುತ್ತಾ? ಹಾರ್ಡ್ ಆಗುತ್ತಾ ಮೋಷನ್? ಹಾರ್ಡ್ ಏನಿಲ್ಲ, ಬಟ್ ಅದು ಅಲ್ಲಿ ಇದು ಆಗ್ಬಿಡತ್ತಲ್ಲ, ನನಗೆ ತುಂಬಾ ನೋವು, ಓಕೆ ಸರ್. ಬರ್ನಿಂಗ್. ಓಕೆ, ಇದು ಮಾಡಿ ಮೇಡಮ್, ನೀವು ST36 ಪಾಯಿಂಟ್ ಪ್ರೆಸ್ ಮಾಡಿ. ಹ್ಮ್. ಇಲ್ಲಿ LI4 ಪಾಯಿಂಟ್ ಪ್ರೆಸ್ ಮಾಡಿ. ಓಕೆ, ಅದು ನಾನ್ ಟಿ ಕೂಡ ಎಂ ನಿಮ್ ಈ ವರ್ಷ ಹೌದಾ? ಎಸ್ ಟಿ ಟ್ವೆಂಟಿ ತರ್ಟಿ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಮತ್ತೆ LI4 ಎರಡು ಪ್ರೆಸ್ ಮಾಡಿ. ಸ್ವಲ್ಪ ಹೀಟ್ ರಿಲೇಟೆಡ್ ನ ಕಡಿಮೆ ಮಾಡಿ ಮೇಡಮ್. ಹೀಟ್ ರಿಲೇಟೆಡ್ ತಗೋಬೇಡಿ, ಅಂದ್ರೆ ಅಲ್ಲಿ ಮೇಡಮ್, ನಾನು ಮಾಯಿಶ್ಚರ್ ಆಗ್ಬೇಕು. ನಿನ್ನೆ LI11 ಸೆಡೆಕ್ಟ್ ಮಾಡ್ಕೊಂಡಿದ್ದೆ, ಅದು ತಪ್ಪ? ಹೇಗನ್ಸ್ತು LI11 ಮಾಡ್ಕೊಂಡಾಗ? ಅದು ಏನು ಇನ್ನ ಜಾಸ್ತಿನೇ ಇವತ್ತು ಇದಾಗ್ಬಿಟ್ಟಿದೆ. ಸೊ ಅದನ್ನ ಈಗ ನೋಡಿ ನಿಮ್ಗೆ ಅದು ಇವಾಗ ಪೈಲ್ಸ್ ಆಗ್ಲಿ ಮೋಷನ್ ಹಾರ್ಡ್ ಆಗೋದಾಗ್ಲಿ ಅದನ್ನ ಹೀಟ್ ಇಂದಾನೇ ಆಗುತ್ತೆ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಇವನ್ ಕೋಲ್ಡ್ ಇಂದನೂ ಕೂಡ ಆಗುತ್ತೆ. ಅಲ್ಲಿ ನಾವ್ ಯಾವ ರೀತಿ ಹ್ಮ್. ಮಾಡ್ತೀವಿ ಅಂತಂದ್ರೆ, ನೀವು ಫಸ್ಟ್ ಇವಾಗ LI11 ಹಾಕೊಂಡ್ ನೋಡಿದ್ರಿ, ನಿಮ್ಗೆ ಏನು ರಿಸಲ್ಟ್ ಬರಲಿಲ್ಲ ಅಂದ್ರೆ ಅದು ರಿವರ್ಸ್ ಪಾಯಿಂಟ್ ಕೊಡಿ. ಇಲ್ಲ. ಹ್ಮ್. ಅದ್ರ ರಿವರ್ಸ್ ಪಾಯಿಂಟ್ ನ ಏನ್ ಮಾಡ್ಬೇಕು, ಹೀಟ್ ರೇಸ್ ಮಾಡ್ಬೇಕು. ನಿಮ್ಗೆ ಇನ್ನೂ ಕ್ಲಾರಿಟಿ ಬೇಕು ಅಂತಂದ್ರೆ ನಾಲ್ಗೆನ ನೋಡ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸರಿ ನಾಲ್ಗೆ ನೋಡ್ಕೊಳ್ಳಿ. ವೈಟ್ ಕೋಟ್ ಇತ್ತ, ಹ್ಮ್. ನಿಮ್ಗೆ ಕೋಲ್ಡ್ ಇಂದ ಮೋಷನ್ ಹಾರ್ಡ್ ಆಗ್ತಿದೆ ಅಂತ ಅರ್ಥ. ಅಲ್ಲಿ ಏನಾದ್ರು ಡ್ರೈನೆಸ್ ಕ್ರ್ಯಾಕ್ ಏನಾರು ಬಂದಿತ್ತ, ಹೀಟ್ ಆಗ್ಬಿಟ್ಟು ನಿಮ್ ಮೋಷನ್ ಪ್ರಾಬ್ಲಮ್ ಆಗ್ತಿದೆ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಆಗ ನೀವು ಇವಾಗ ಹ್ಮ್. LI11 ಸೆಡೆಕ್ಟ್ ಮಾಡಿದೀನಿ ಅಂತ ಹೇಳಿದ್ರಿ. ಅದು ಸೆಡೆಕ್ಟ್ ಮಾಡಿದಾಗ ಏನಾಯ್ತು, ಕೋಲ್ಡ್ ರೇಸ್ ಆಯ್ತು. ನೀವು ಇವಾಗ ಏನ್ ಮಾಡ್ಬೇಕು, ಅದ್ರ ಅಪೋಸಿಟ್ ಪಾಯಿಂಟ್ ಹೀಟ್ ರೇಸ್ ಮಾಡಿ. ಅಂದ್ರೆ ಕೇತ್ರಿ ಮಾಡ್ಲಾ ಮ್ಯಾಮ್? ಪ್ರೆಸ್ ಮಾಡಿ. ಯಾವ್ದು ಪಾಯಿಂಟ್ ಗಳನ್ನ ಇಮಿಡಿಯೇಟ್ ಆಗ್ಲಿ ಸೆಡೆಟ್ ಆಗ್ಲಿ 25 ಸೆಡೆಕ್ಟ್ ಆಗ್ಲಿ ಬೇಡ, ಮಾಡ್ಬೇಡಿ. ಮೊದಲು ಪ್ರೆಸ್ ಕೇತ್ರಿ ಅಲ್ಲಿ ಪ್ರೆಸ್. ಮಾಡಿ ನೋಡಿ. ಪ್ರೆಸ್ ಅಲ್ಲಿ ಮಾಡಿ ನೋಡಿ, ಹಾ. ರಿಸಲ್ಟ್ ಬರುತ್ತೆ. ಅದು ಬರ್ದೇ ಇದ್ದಾಗ ನೀವು ಸಿಂಗಲ್ ಪಾಯಿಂಟ್ ಯೂಸ್ ಮಾಡಿ. ಯಾಕಂದ್ರೆ ಸಿಂಗಲ್ ಪಾಯಿಂಟ್ ಅನ್ನೋದು ತುಂಬಾ ಎಫೆಕ್ಟಿವ್ ಆಗಿ ಬೇಗ ವರ್ಕ್ ಆಗ್ಬಿಡುತ್ತೆ. ಅದು ವಿತಿನ್ 1 ಅವರ್ ಅಲ್ಲ, ಅಲ್ಲೇ ರಿಸಲ್ಟ್ ಆಗುತ್ತೆ. ಅಲ್ಲ, ನಾನು ಪರ್ಸನಲ್ ಕನ್ಸಲ್ಟೇಷನ್ ತಗೊಂಡ್ಬಿಡ್ಲ? ಸುಮ್ನೆ ತುಂಬಾ ತೊಂದ್ರೆ ಆಗ್ತಿದೆ ನಂಗೆ. 2 ದಿನ ಆಯ್ತು. ಹಾ ಮೇಡಮ್. ತುಂಬಾ ಅದ್ರ ಜೊತೆ ಪಿರಿಯಡ್ ಬಂದ್ಬಿಟ್ಟಿದೆ. ಹಿಂಗಾಗಿ ಹಾ ನನ್ಗೆ ಹಾ ಹಾ ಹಾ. ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೆ ಪರ್ಸನಲ್ ಕನ್ಸಲ್ಟೇಷನ್ ತಗೊಂಡ್ಬಿಡ್ಲಾ ನಿಮ್ಮ ಹತ್ರ? ತಗೊಳ್ಳಿ ಮೇಡಮ್. ಬೆಳಿಗ್ಗೆ ಬ್ರಷ್ ಮಾಡೋಕ್ಕಿಂತ ಮುಂಚೆ ನಾಲ್ಗೆ ಫೋಟೋ ಕಳಿಸಿ ನನಗೆ. ಬ್ರಷ್ ಹ್ಮ್. ಮಾಡಬಾರ್ದು, ನಾಲ್ಗೆ ಫೋಟೋ ಹಾಗೆ ಕಳಿಸಿ. ನೋಡ್ಬಿಟ್ಟು ನಾನು ಹ್ಮ್. ನಿಮ್ಗೆ ಥೆರಪಿ ಕೊಡ್ತೀನಿ. ಇದು ಸ್ವಲ್ಪ ಪೀರಿಯಡ್ಸ್ ಮುಗಿಲಿ, ನಿಮ್ದು ಬ್ಲೀಡಿಂಗ್ ಸ್ಟಾಪ್ ಆಗ್ಲಿ, ಆಮೇಲೆ ತಗೊಳ್ಳಿ. ಇಲ್ಲಾಂದ್ರೆ ಎನರ್ಜಿ ಇಂಬ್ಯಾಲೆನ್ಸ್ ಬ್ಲೀಡಿಂಗು ಆಗುತ್ತೆ. ಆಗಲ್ಲ ಮೇಡಮ್. ದಿನ, ಬಾಳಾದ್ರೆ 1.5 ದಿನ ಅಷ್ಟೇ ಆಗುತ್ತೆ. ನನ್ಗೆ 43 ಏಜ್. ಓಕೆ, ಒನ್ ಹಾಗಾದ್ರೆ ಅಂಡ್ ವಿಂಡ್ ಹಾಫ್ ದಿನ ಕಡಿಮೆ ಇದೆ. ಅಷ್ಟೇ ಆಗತ್ತೆ. ಹ್ಮ್, ಬ್ಲೀಡಿಂಗ್ ಕಡಿಮೆ ಇದೆ. ವಿಂಡ್ ಇಲ್ಲ, ವಿಂಡ್ ಮೂಮೆಂಟ್ ಬೇಕು. ಈ ಸಿಂಪ್ಟಮ್ ಕೋರಿಲೇಟ್ ಹಿಂಗಾಗಿ ಮಾಡಿದ್ರೆ ನಿಮಗೆ ಮೋಷನ್ ಕೂಡ ವಿಂಡ್
ಮೂಮೆಂಟಮ್ ಕಡಿಮೆ ಇದೆ, ಸೊ ಮೋಷನ್ ಕ್ಲಿಯರ್ ಆಗ್ತಾ ಇಲ್ಲ ನಿಮ್ಗೆ. ಆದ್ರೆ ಬೆಳಿಗ್ಗೆ ಬೇಗ 6:30ಗೆ ಎದ್ದ ತಕ್ಷಣ ಹೋಗ್ತೀನಿ, ಇದನ್ನೇನು ಮೋಷನ್ ಏನಿಲ್ಲ, ಒಂದ್ ದಿನಕ್ಕೆ ಒಂದ್ಸಲಿ ಬೆಳಗ್ಗೆನೆ ಹೋಗ್ ಬಂದ್ಬಿಡ್ತೀನಿ. ಹಾ, ಬಟ್ ಇವಾಗ ಇದು ಇದು ಪ್ರಾಬ್ಲಮ್ ಆಗಿದ್ದರಿಂದ ನನ್ಗೆ ಹೋಗೋಕ್ಕೂ ತೊಂದ್ರೆ ಆಗ್ತಿದೆ, ಅಷ್ಟು ಬರ್ನಿಂಗ್ ಓಕೆ ಮೇಡಮ್. ಎಸ್ ಟಿ ಆಗದೆ. 36 ಪಾಯಿಂಟ್ ಒಂದು ಪ್ರೆಸ್ ಮಾಡಿ, ಅದ್ರ ಹ್ಮ್ ನೆಕ್ಸ್ಟ್ ದಿನ LI4 ಎಲ್ಲ ಪ್ರೆಸ್ ಮಾಡಿ, ಸರಿನಾ? ಮೇಡಮ್ ಈಗ ಎರಡೂನು ಒಂದೇ ದಿನ ಮಾಡ್ಬೇಕಾ ಅಥವಾ ಮೂರ್ ದಿನ ಗ್ಯಾಪ್ ಕೊಡ್ಬೇಕಾ? ಮಾಡ್ಬಾರ್ದು, ಒಂದೇ ದಿನಕ್ಕೆ ಮಾಡ್ಬಾರ್ದು. ಇವತ್ತು LI4 ಮಾಡಿದ್ರೆ ನೆಕ್ಸ್ಟ್ ದಿನ ಬೇಕಾದ್ರೆ ನೀವು ST36 ಮಾಡ್ಬೋದು. ನೆಕ್ಸ್ಟ್ ದಿನ ಒಂದ್ ಹ್ಮ್ ದಿನಕ್ಕೆ ಒಂದೇ ಪಾಯಿಂಟ್ ಪ್ರೆಸ್ ಮಾಡ್ಬೇಕು, ಬಟ್ ವಾರದಲ್ಲಿ ಎರಡೇ ಎರಡೇ, ಯಾಕಂದ್ರೆ ಇವೆಲ್ಲಾನು ತುಂಬಾ ಪವರ್ಫುಲ್ ಪಾಯಿಂಟ್ಗಳಿದು. ಇಮಿಡಿಯೇಟ್ ಯಾವ್ದು ಹ್ಮ್ ಮಾಡಬಾರ್ದು. ಸ್ವಲ್ಪ ಒಂದು ಗ್ಲಾಸ್ ಬಿಸಿ ನೀರಿಗೆ 1 ಸ್ಪೂನ್ ತುಪ್ಪ ಹ್ಮ್ ಹಾಕೊಂಡ್ಬಿಟ್ಟು ನೈಟ್ ಕುಡಿದ್ಬಿಡಿ ಊಟ ಆದ್ಮೇಲೆ. ಓಕೆ ಮ್ಯಾಮ್. ಅದು ಕೂಡ ನಿಮ್ ಮೋಷನ್ ಕ್ಲಿಯರ್ ಆಗುತ್ತೆ. ತಂಪಂದ್ರೆ ತಗೊಳ, ಈಗ ಹೀಟ್ ಕೋಲ್ಡ್ ಈಗ ನಾನು ಅಂದ್ರೆ ಮಜ್ಜಿಗೆ ಅದು ಕುಡಿಲ್ಲ, ಹೆಂಗೆ ಬೇಡ್ವಾ? ಅದ್ ನಾಲ್ಗೆ ನೋಡೋಣ ಮೇಡಮ್, ಸುಮ್ನೆ ಯಾವ್ದೋ ನಿಮ್ಗೆ ಸುಮ್ನೆ ಗೈಡ್ ಮಾಡಬಾರ್ದು. ನಾಲ್ಗೆ ನೋಡಿದಾಗ ಹ್ಮ್ ಕ್ಲಾರಿಟಿ ಗೊತ್ತಾಗುತ್ತೆ. ಯಾಕಂದ್ರೆ ಕ್ರ್ಯಾಕು ಏನೂ ಇಲ್ಲ ಮೇಡಮ್ ಓಕೆ, ನನ್ಗೆ. ಡ್ಯಾಮ್ಪ್ನೆಸ್ ನೋಡ್ಬೇಕು. ಇದೆ ಸ್ವಲ್ಪ. ಹಾ, ಹ್ಮ್ ವೈಟ್ ಕೋಟ್ ಇದೆಯಾ? ಸ್ವಲ್ಪ ಇದೆ ಮ್ಯಾಮ್. ಹ್ಮ್ ಇವತ್ತೊಂದ್ ದಿವಸ ನೀವು ಈಗ ನೈಟ್ ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಹಾಕೊಳ್ಳಿ, ಲೆಫ್ಟ್ ಹ್ಯಾಂಡ್ ಹೆಬ್ಬೆರಳು ಲಾಸ್ಟ್ ಜಾಯಿಂಟಿಗೆ. ಅದೊಂದು ಹಾಕೊಂಡ್ ಟ್ರೈ ಮಾಡಿ. ಅದೆಲ್ಲ ಅದೆಲ್ಲ ಮಾಡಿದೀರಾ? ಆಗಿದೆ ಮ್ಯಾಮ್. ಸರಿ ಎಲ್ಲ ಮೇಡಮ್. ಆದ್ರೆ ಆಗಿದೆ ಇಲ್ಲಿ. ಹಾ, ಒಂದ್ ಕೆಲಸ ಮಾಡಿ, ಪರ್ಸನಲ್ ಆಗಿ ತಗೊಳ್ಳಿ ಮೇಡಮ್. ನೀವು ನಾಲ್ಗೆ ಫೋಟೋ ಕಳಿಸಿ ಅದಕ್ಕೆ ನಂಗೆ, ನೋಡ್ಬಿಟ್ಟು ನಾಳೆ ಕೊಡ್ತೀನಿ. ನಿಮ್ಗೆ ಬೆಳಿಗ್ಗೆ ಫೋಟೋ ಕಳಿಸ್ತೀನಿ ನಾನು. ಹಾ, ಕಾಲ್ ಕಳಿಸಿ. ಮಾಡ್ಲಾ ಅಥವಾ ಹೆಂಗೆ ಮ್ಯಾಮ್, ಏನ್ ಪ್ರೊಸೀಜರ್? ನನ್ಗೆ ವಾಟ್ಸಪ್ ಅಲ್ಲಿ ಮೊದ್ಲು ನಿಮ್ದೆಲ್ಲ ಡೀಟೇಲ್ ಕಳಿಸಿ, ಆಮೇಲೆ ನಾನೇ ಒಂದ್ಸರಿ ಕಾಲ್ ಮಾಡ್ತೀನಿ. ಓಕೆ ಮ್ಯಾಮ್. ಸರಿ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಗೀತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಮೇಡಮ್ ಹೇಳಿ. ಲಾಸ್ಟ್ ಟೈಮ್ ಮಾತಾಡಿದ್ವಿ, ಬಟ್ ಅದ ನಂದ ವಿಡಿಯೋ ಗೊತ್ತೇ ಆಗ್ಲಿಲ್ಲ. ಅಂದ್ರೆ ಅದ ಹಾ, ನಾನ್ ಬರೀತಿರ್ಬೇಕಾದ್ರೆ ನೀವ್ ಹೇಳಿದ್ರಿ ರೆಕಾರ್ಡಿಂಗ್ ಸಿಗತ್ತೆ ಅಂತ, ಹ್ಮ್ ಬಟ್ ಎಲ್ಲಾ ರೆಕಾರ್ಡಿಂಗ್ ನಂದ್ ವಿಡಿಯೋ ಮಾತ್ರ ರೆಕಾರ್ಡಿಂಗ್ ಸಿಗ್ಲಿಲ್ಲ. ಹೌದಾ, ಸಿಕ್ಕಿಲ್ವಾ ನಿಮ್ಗೆ? ಓಕೆ, ಏನಿತ್ತು ಮೇಡಮ್, ಹೆಲ್ತ್ ಇಶ್ಯೂಸ್ ಏನಿತ್ತು? ನನ್ಗೆ ಅಲರ್ಜಿ ಇದೆ ಮ್ಯಾಮ್. ಅಂದ್ರೆ ಯಾವಾಗ ಬೇಕಂದಾಗ ಸೀನ್ ಬರ್ತಾ ಇರುತ್ತೆ, ಒಂದೊಂದ್ಸತಿ ಸ್ಟಾಪ್ ಆಗತ್ತೆ, ಒಂದೊಂದ್ಸತಿ ಆಗುದೇ ಇಲ್ಲ. ಅದು ಕಂಟಿನ್ಯೂ ಆಗತ್ತೆ. ಎಲ್ಲಿ ಮಠ ಟ್ಯಾಬ್ಲೆಟ್ ತಗೊಳುದಿಲ್ಲ, ಅಲ್ಲಿ ಮಠ ಅದು ಸ್ಟಾಪ್ ಆಗುದೇ ಇಲ್ಲ. ಬೆಳಿಗ್ಗೆ ಇನ್ನು ಕೋಲ್ಡ್ ವೆದರ್ ಅಲ್ಲಿ ಇರುತ್ತಾ? ಬೆಳಿಗ್ಗೆ ಜಾಸ್ತಿ ಇರುತ್ತೆ, ಇಲ್ಲ ಅಂದ್ರೆ ಈವ್ನಿಂಗನು ಇರುತ್ತೆ ಮ್ಯಾಮ್, ಕಡಿಮೆ. ಬಟ್ ಬೆಳಿಗ್ಗೆ ಅಂತೂ ಫಿಕ್ಸ್ ಅಂದ್ರೆ ಕೋಲ್ಡ್ ಮುಗ್ಸೋರ್ತಾನೆ ಅಲ್ಲಿ ಇರುತ್ತೆ. ಬರ್ತಾ ಇದೆ. ನಿಮ್ಗೆ ಕೋಲ್ಡ್ ಹಾ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ಲಂಗ್ಸ್ ಕೋಲ್ಡ್ ಆಗಿರುತ್ತೆ, ಲಿವರ್ ಕೂಡ ಕೋಲ್ಡ್ ಆಗಿರುತ್ತೆ, ಜೊತೆಗೆ ಸ್ಪ್ಲೀನು ಕೋಲ್ಡ್ ಆಗಿರೋ ಚಾನ್ಸಸ್ ಇರುತ್ತೆ. ಆ, ಇಲ್ಲಿ ಏನಂದ್ರೆ ಹ್ಮ್ ಒಂದೇ ಆರ್ಗನ್ ನ ಟ್ರೀಟ್ ಮಾಡೋದ್ರಿಂದ ಆಗಲ್ಲ. ಇವಾಗ ನಿಮ್ಗೆ ಅಲರ್ಜಿ ಕೋಲ್ಡ್ ಆಗಿದೆ ಅಂತಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ರೂಟ್ ಕಾಸಿಗೆನೆ ಟ್ರೀಟ್ ಮಾಡೋದು. ಇವಾಗ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಕೋಲ್ಡ್ ಆಗಿರುತ್ತೆ, ಜೊತೆಗೆ ಲಿವರ್ ಕೋಲ್ಡ್ ಆಗಿರುತ್ತೆ, ಜೊತೆಗೆ ಅದರದ್ದು ರಿಲೇಟೆಡ್ ಆರ್ಗನ್ ಸ್ಟಮಕ್, ಸ್ಪ್ಲೀನ್ ಕೂಡ ಕೋಲ್ಡ್ ಆಗಿರೋ ಚಾನ್ಸಸ್ ಇರುತ್ತೆ. ಇಲ್ಲಿ ಲಂಗ್ಸ್ ಮೆರಿಡಿಯನ್ ಹೋಗುತ್ತೆ. 6K ಅಲ್ಲಿ ನಾವು ಹೇಳೋದಾದ್ರೆ ನಮ್ ತೋರು ಬೆರಳು ಹ್ಮ್ ಇಲ್ಲಿ ಎಂಡ್, ಇಲ್ಲಿ ಲಂಗ್ಸ್ ಮೆರಿಡಿಯನ್ ಹೋಗುತ್ತೆ. ಹ್ಮ್ ಸರಿನಾ? ಈ ಲಂಗ್ಸ್ ಮೆರಿಡಿಯನ್ ಅಲ್ಲಿ ನೀವು ಒಂದು ಆರೆಂಜ್ ಕಲರ್ ಲೈನ್ ಹಾಕಿ ಹಿಂಗೆ. ಇಲ್ಲಿ ನೋಡಿ, ಹಾ ಕಾಣಿಸ್ತಿದ್ಯಾ? ಓಕೆ, ಎಸ್ ಮ್ಯಾಮ್. ಹ್ಮ್ ಪೂರ್ತಿ ಆಗ್ಬೇಕಾ ಇಲ್ಲಿಂದ? ಫುಲ್ ಹಾಕಿ, ಫುಲ್ ಹಾಕಿ, ಹಿಂಗ್ ಫುಲ್ ಹಾಕಿ ಹಿಂಗೆ. ಇದು ಲಂಗ್ಸ್ ಮೆರಿಡಿಯನ್ ಹೋಗುತ್ತೆ ಇಲ್ಲಿ. ಹಾ ಇಲ್ಲಿ ಲಂಗ್ಸ್ ಮೆರಿಡಿಯನ್, ಓಕೆನಾ? ಇಲ್ಲಿ ಲಿವರ್ ಮೆರಿಡಿಯನ್ ಇರುತ್ತೆ ಈ ಎಡ್ಜಿಗೆ. ಇಲ್ಲಿ ಹಾ ಆರೆಂಜ್ ಹಾಕಿ. ಹಾ ಇದು ಕೂಡ ನಿಮ್ಗೆ ಇಲ್ಲಿ ಲಂಗ್ಸ್ ಕೂಡ ಹೀಟ್ ಆಗುತ್ತೆ, ಲಿವರ್ ಕೂಡ ಹೀಟ್ ಆಗುತ್ತೆ. ಅದು ಇದು ಕ್ಲಿಯರ್ ಎಷ್ಟೊತ್ತು ಆಗ್ಬೇಕು? ಒಂದು 4 ಅವರ್ಸ್ ಹಾಕಿ. ಓಕೆ ಮ್ಯಾಮ್. 4 ಅವರ್ಸ್ ಹಾಕಿ ಕ್ಲಿಯರ್ ಆಗುತ್ತೆ. ಆಮೇಲೆ ಇಲ್ಲಿ ಆಮೇಲೆ ಹೀಟ್ ರೇಸ್ ಮಾಡ್ಬೇಕು. ಸರಿನಾ? ಹೀಟ್ ರೇಸ್ ಮಾಡ್ಬೇಕಂತಂದ್ರೆ ಇಲ್ಲಿ ಲಂಗ್ಸ್ ನಾವ್ ಇಲ್ಲಿ ಇಲ್ಲಿ ಆರೆಂಜ್ ಕಲರ್ ಡಾಟ್ ಹಾಕ್ಬೇಕು. ತೋರ್ಸ್ಕೊಡ್ತೀನಿ. ಮೇಲ್ಗಡೆ ಇಲ್ಲಿ ಇಲ್ಲಿ ಒಂದು ಆರೆಂಜ್ ಕಲರ್ ಡಾಟ್ ಹಾಕಿ ಇಲ್ಲಿ ಇದು ಲಂಗ್ಸ್ಗೆ. ತೋರ್ ಬೆರಳ? ತೋರು ಬೆರಳಿಗೆ ಇಲ್ಲಿ ಲಂಗ್ಸ್ಗೆ ನೀವು ಒಂದು ಆರೆಂಜ್ ಡಾಟ್ ಇಡಿ, ಅಲ್ಲಿ ಹಾಟ್ನೆಸ್ ರೇಸ್ ಆಗುತ್ತೆ. ಹಾ ಅದ್ರ ಕೆಳಗಡೆ ಹೀಟ್ ರೇಸ್ ಮಾಡಕ್ಕೆ ಒಂದು ರೆಡ್ ಕಲರ್ ಡಾಟ್ ಹಾಕಿ. ಇದು ಬರೀ 20 ನಿಮಿಷ ಮಾತ್ರ. ನಾನು ಏನ್ ಡಾಟ್ ಹೇಳ್ತಿದ್ದೀನಲ್ಲ ಅದು ಬರೀ 20 ನಿಮಿಷ ಹಾ ಮಾತ್ರ, ಹೆಚ್ಚಿಗೆ ಹಾಕ್ಬಾರ್ದು.
ಓಕೆ ಮ್ಯಾಮ್. ಆರೆಂಜ್ ಮತ್ತೆ ರೆಡ್ ಹಾಕಿ. ಇದು ಲಂಗ್ಸ್ ಮೆರಿಡಿಯನ್ಗೆ 6 ಕೀ ಹೇಳ್ತಾ ಇದೀನಿ. ಲಂಗ್ಸ್ ಮೆರಿಡಿಯನ್ಗೆ ನೀವು ಆರೆಂಜ್ ಮತ್ತೆ ರೆಡ್ ಹಾಕ್ಬಿಟ್ಟು ಹಾಟ್ ಮತ್ತೆ ಹೀಟ್ ಎರಡು ರೇಸ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಇಲ್ಲಿ ಲಿವರ್ ಮೆರಿಡಿಯನ್ಗೂ ಕೂಡ ಇಲ್ಲಿ ಒಂದು ಆರೆಂಜ್ ಡಾಟ್ ಒಂದು ರೆಡ್ ಡಾಟ್ ಹಾಕ್ಬಿಟ್ಟು ರೇಸ್ ಮಾಡಿ. ಹಾಟ್ ಮತ್ತೆ ಹೀಟ್ ಹಾ ಎರಡು ರೇಸ್ ಮಾಡ್ಬೇಕು. ಇಲ್ಲಿ ಯಾವ್ದಾದ್ರು ಲಂಗ್ಸ್ ಅಲ್ಲಿ ರೇಸ್ ಆಯ್ತು, ಲಿವರ್ ಅಲ್ಲಿ ಕೂಡ ರೇಸ್ ಆಯ್ತು. ಡಾಟ್ ಗಳನ್ನ ಇಡ್ಬೇಕಾಗಿದ್ದು ಬರೀ 20 ಮಿನಿಟ್ಸ್ ಮಾತ್ರ, 1 ವಾರ ಅಷ್ಟೇನೆ, ಹೆಚ್ಚಿಗೆ ಹಾಕ್ಬಾರ್ದು. ನಾನು ಇದೇನು ಉದ್ದಗೆ ಲೈನ್ ಹಾಕ್ತಾ ಇದೀನಲ್ಲ ಆರೆಂಜ್ ಕಲರ್, ಅದು ಕಂಪ್ಲೀಟ್ ಆಗಿ ಎಲ್ಲಾ ಮೆರಿಡಿಯನ್ಗೂ ಹೆಲ್ಪ್ ಆಗುತ್ತೆ. ಇದು ಲಂಗ್ಸ್ ಮತ್ತೆ ಲಿವರ್ ನಾನು ಹೇಳಿದೀನಿ, ಅದನ್ನ ಹಾಕಿ. ಮತ್ತೆ ಫುಡ್ ಅಲ್ಲಿ ಹಾಲು ಮೊಸರು ಮಜ್ಜಿಗೆ ತಗೋಬಾರ್ದು. ಆಮೇಲೆ ಇದು ಹಣ್ಣುಗಳು ಯಾವ್ದು ಬೇಡ, ಮತ್ತೆ ಸ್ವೀಟ್ಸ್ ಬೇಡ. ಇಷ್ಟು ಮಾಡಿ. ಓಕೆ ಮತ್ತೆ ಇಲ್ಲಿ ಲಂಗ್ಸ್ ರಿಫ್ಲೆಕ್ಸ್ ಗೆ ಒಂದ್ ಸ್ವಲ್ಪನೇ ಶುಂಠಿ ಪೇಸ್ಟ್ ಮಾಡ್ಬಿಟ್ಟು ಇಲ್ಲಿ 10 ನಿಮಿಷ ಅಂಟಿಸಿ ಈ ಜಾಗಕ್ಕೆ. ಇಷ್ಟೇ ಮಾಡಿ ಈಗ ಸಾಕು. ಕೆಮ್ಮು ಕಫ ಏನ್ ಜಾಸ್ತಿ ಇಲ್ಲ, ಬಟ್ ಕೆಮ್ಮು ಬರ್ತಾ ಇದೆ, ಗಂಟ್ಲಿ ಕೆರ್ತಾ ಇದೆ. ಡ್ರೈನೆಸ್ ಇದೆ, ಹಾ ಡ್ರೈ ಕೆಮ್ಮು. ಇಲ್ಲಿ ನೋಡಿ, ಇಲ್ಲಿ 20 ಟೈಮ್ಸ್ ಪ್ರೆಸ್ ಮಾಡಿ, ಇಮಿಡಿಯೇಟ್ ಕೆಮ್ಮು ಕಡಿಮೆ ಆಗುತ್ತೆ. ನೋಡಿ ಈ ರೀತಿ ಇಟ್ಕೋಬೇಕು, ಹೀಗೆ. ಹಾ, ಅಲ್ಲಿ 20 ಟೈಮ್ಸ್ ಒತ್ತಬೇಕು, 20 ಸರಿ ಒತ್ತಬೇಕು. ಎರಡು ಕೈಯ? ಹಾ, ಎರಡು ಕೈಯಲ್ಲೂ ಈ ರೀತಿ 20 ಟೈಮ್ಸ್ ಪ್ರೆಸ್ ಕೊಡಿ. ಇಮಿಡಿಯೇಟ್ ನಿಮ್ಗೆ ಡ್ರೈ ಕೆಮ್ಮು ಕಡಿಮೆ ಆಗುತ್ತೆ. ಎರಡು ಥ್ಯಾಂಕ್ ಯು ಕೈಯಲ್ಲೂ ಮ್ಯಾಮ್. ಪ್ರೆಸ್ ಮಾಡ್ಬೇಕು, ಈ ರೀತಿ ಮೆಷರ್ ಮಾಡ್ಕೊಂಡು ಈ ರೀತಿ ಪ್ರೆಸ್ ಮಾಡಿ. ವೀಕ್ಲಿ 2 ಡೇಸ್ ಮಾತ್ರ. ಇವಾಗ ಮಾಡಿದೀರಾ ಮತ್ತೆ ನಾಳೆ ಮಾಡಬಾರ್ದು, ಒಂದು 2 ಡೇಸ್ ಬಿಟ್ಟು ಮತ್ತೆ ಮಾಡಿ. ಓಕೆ ಮ್ಯಾಮ್. ಸರಿ ಥ್ಯಾಂಕ್ ಹೋಗುತ್ತೆ. ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಜಯಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನನಗೆ ಇದು ಡಯಾಬಿಟಿಕ್ ಇದೆ. ಓಕೆ. ಗಿಡಿನೆಸ್ ಬರುತ್ತೆ, ಬಿ ಪಿ ಸ್ವಲ್ಪ ಇದೆಯಾ? ಜಾಸ್ತಿ. BP ಇಲ್ಲ, ಓಕೆ. ಸ್ವಲ್ಪ ವಾಕಿಂಗ್ ಮಾಡಿದ್ರೆ ಗಿಡಿನೆಸ್ ಆಗುತ್ತೆ. ಈ ಹ್ಮ್ ನೆಕ್ ಎಲ್ಲ ಪೇನ್ ಆಗುತ್ತೆ. ಮತ್ತೆ ಈ ಹ್ಮ್ ಲೆಫ್ಟ್ ಸೈಡ್ ಅಲ್ಲಿ ಈ ಪೇನ್ ಇದೆ. ಆರ್ಮ್ಸ್ ಮತ್ತೆ ಚೆಸ್ಟ್ ಹತ್ರ, ಹೌದು. ಹ್ಮ್ ಹ್ಮ್ ಆಮೇಲೆ gas ತುಂಬಾ ಇದೆ. ಡಯಾಬಿಟಿಕ್ ಇದೆ, ಲೆಫ್ಟ್ ಸೈಡ್ ಪೇನ್ ಇದೆ, ಮತ್ತೆ ನೆಕ್ ಪೇನ್ ಇದೆ. ನೆಕ್ ಪೇನ್ ಇದೆ, ಗ್ಯಾಸ್ಟ್ರಿಕ್ ಇದೆ. ಈ ಟ್ಯಾಬ್ಲೆಟ್ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗ್ತಾ ಇದೆ. ಗ್ಯಾಸ್ ಪಾಸ್ ಆಗ್ತಿದ್ಯಾ? ಹಾ, ಪಾಸ್ ಆಗುತ್ತೆ. ಸರಿ ಮೇಡಮ್, ಡಯಾಬಿಟಿಕ್ ನಾನು ಸ್ವಿಚ್ ಕೋಡ್ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಹ್ಮ್. ಡಾರ್ಕ್ ಬ್ಲೂ ಕಲರ್ ಸ್ಕೆಚ್ ಪೆನ್ ಇಂದ 881997 ಅಂತ ಬರ್ಕೊಳ್ಬೇಕು. ಅದ್ ಹಾಕೊಂಡಿದೀನಿ. ಹಾ, ಇದನ್ನ ದಿನ ಬರ್ಕೊಳ್ಳಿ, 5 to 6 ಅವರ್ಸ್ ಬರ್ಕೊಳ್ಬೇಕು. ಓಕೆ. ಜೊತೆಗೆ ಇಲ್ಲಿ ಡಯಾಬಿಟಿಕ್ ಬಂದಿದೆ ಅಂದ್ರೆ ಬರೀ ಒಂದೇ ಈಗ ನಾವು ಡಯಾಬಿಟಿಕ್ ಅಂದ್ರೆ ಡೈರೆಕ್ಟ್ ಆಗಿ ಅಲ್ಲಿ ಆರ್ಗನ್ಗೆ ಟ್ರೀಟ್ ಮಾಡ್ತೀವಿ. ಡಯಾಬಿಟಿಕ್ ಬರಕ್ಕೆ ಮೇನ್ ಅಲ್ಲಿ ರೀಸನ್ ಆರ್ಗನ್ ಪ್ರಾಬ್ಲಮ್ ಆಗಿರೋದು ಸ್ಟಮಕ್ ಮತ್ತೆ ಸ್ಪ್ಲೀನ್, ಪ್ಯಾಂಕ್ರಿಯಾಸ್ ಫಂಕ್ಷನಿಂಗ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಇಲ್ಲಿ ಸ್ಟಮಕ್ ಮತ್ತೆ ಸ್ಪ್ಲೀನ್ ಟ್ರೀಟ್ ಮಾಡೋದ್ರಿಂದ ಮಾತ್ರ ಡಯಾಬಿಟಿಕ್ ಕಂಟ್ರೋಲ್ ಬರಲ್ಲ. ಅದ್ರ ಮದರ್ ಆರ್ಗನ್ ಯಾವುದು? ಹಾರ್ಟ್, ಸ್ಮಾಲ್ ಇಂಟೆಸ್ಟೈನ್, ಅದನ್ನು ಕೂಡ ಟ್ರೀಟ್ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಸ್ಟಮಕ್ ಮತ್ತೆ ಸ್ಪ್ಲೀನ್ ಎನರ್ಜಿ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಹೋಗುತ್ತೆ. ಇವಾಗ ಯಾರೇ ಆಗ್ಲಿ ಡಯಾಬಿಟಿಕ್ ಅಂತ ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ನಾವು 1 ವಾರ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಸ್ಟಮಕ್ ಸ್ಪ್ಲೀನಿಗೆ ಟ್ರೀಟ್ ಮಾಡ್ತೀವಿ. ಅದ್ರ ನೆಕ್ಸ್ಟ್ ವೀಕ್ ಅದ್ರ ಮದರ್ ಆರ್ಗನ್ ಟ್ರೀಟ್ ಮಾಡ್ತೀವಿ. ಅದ್ರ ನೆಕ್ಸ್ಟ್ ವೀಕ್ ಮತ್ತೆ ಅದನ್ನ ಯಾರು ಕಂಟ್ರೋಲ್ ಮಾಡ್ತಾರೆ, ಸ್ಟಮಕ್ ಸ್ಪ್ಲೀನ್ ಯಾವ ಆರ್ಗನ್ ಕಂಟ್ರೋಲ್ ಮಾಡುತ್ತೆ ಆ ಆರ್ಗನ್ ನ ಟ್ರೀಟ್ ಮಾಡ್ತೀವಿ. ಅಂದಾಗ ಮಾತ್ರ ನಿಮ್ಗೆ ಎಲ್ಲಾ ಒಂದ್ ಸೈಕಲ್ ಕಂಪ್ಲೀಟ್ ಆದಾಗ ಮಾತ್ರ ನಿಮ್ಗೆ ಡಯಾಬಿಟಿಕ್ ರಿವರ್ಸ್ ಆಗುತ್ತೆ. ಇವಾಗ ನೀವು ನಮ್ಮ ಹತ್ರ ಬಂದಾಗ 1 ವಾರ ಟ್ರೀಟ್ಮೆಂಟ್ ಕೊಟ್ಟಾಗ್ಲೇ ನಿಮ್ಗೆ ತುಂಬಾ ಜನ ಫೀಡ್ಬ್ಯಾಕ್ ಕೊಟ್ಟಿರೋದು ನೋಡಿರ್ಬೋದು. ಅವ್ರಿಗೆ ಒಂದೇ ದಿನಕ್ಕೆನೆ ನಂಗೆ ಶುಗರ್ ನಾರ್ಮಲ್ ಬಂತು ಅಂತ ಹೇಳ್ತಾರೆ. ಅಲ್ಲಿ ನಾವ್ ಏನ್ ಮಾಡಿರ್ತೀವಿ ಅಂದ್ರೆ ಒಂದು ಆರ್ಗನ್ ಮಾತ್ರ ನಾವು ಫಂಕ್ಷನಿಂಗ್ ನ ಜಾಸ್ತಿ ಮಾಡಿರ್ತೀವಿ. ಅವಾಗ ಅವ್ರಿಗೆ ಶುಗರ್ ನಾರ್ಮಲ್ ಬಂದೇ ಬರುತ್ತೆ. ಬಟ್ ಅವ್ರು ರೂಟ್ ಕಾಸ್ ಇಂದ ಟ್ರೀಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ರಿಲೇಟೆಡ್ ಆರ್ಗನ್ಸ್ ನೆಲ್ಲ ನಾವು ಟ್ರೀಟ್ ಮಾಡ್ತಾ ಹೋಗ್ಬೇಕು. ಅಂದಾಗ ಮಾತ್ರ ಅವ್ರಿಗೆ ಮತ್ತೆ ಡಯಾಬಿಟಿಕ್ ಹೆಚ್ಚಿಗೆ ವೇರಿಯೇಷನ್ ಆಗಲ್ಲ. ಕೆಲವ್ರು ಹೇಳ್ತಾರೆ, ಮೇಡಮ್ ಇವತ್ತು ಕಂಟ್ರೋಲ್ ಅಲ್ಲಿ ಇತ್ತು, ನೆಕ್ಸ್ಟ್ ಯಾಕೋ ಮಧ್ಯಾಹ್ನ ಮತ್ತೆ ಜಾಸ್ತಿ ಆಗ್ಬಿಡ್ತು, ನಾಳೆ ಮತ್ತೆ ಜಾಸ್ತಿ ಆಗ್ಬಿಡ್ತು, ಇವತ್ತು ಕಡಿಮೆ ಇತ್ತು ಅಂತ ಹೇಳ್ತಾರೆ. ಇದೆಲ್ಲ ಆಗಕ್ಕೆ ಏನ್ ರೀಸನ್ ಅಂತಂದ್ರೆ ಅಲ್ಲಿ ಒಂದೇ ಆರ್ಗನ್ ಪ್ರಾಬ್ಲಮ್ ಆಗಿರಲ್ಲ, ಅದ್ರ ರಿಲೇಟೆಡ್ ಆರ್ಗನ್ಸ್ ನಾವು ಟ್ರೀಟ್ ಮಾಡಿದಾಗ ನಿಮ್ಗೆ ಶುಗರ್ ಮತ್ತೆ ಬರಲ್ಲ, ಅಂದ್ರೆ ರಿವರ್ಸ್ ಆಗುತ್ತೆ. ಇಲ್ಲಿ ಏನಂದ್ರೆ ಓಕೆ. ಅಟ್ಲೀಸ್ಟ್ ನೀವು 5 ವಾರ ಆದ್ರೂ ಥೆರಪಿ ನಮ್ಮ ಹತ್ರ ತಗೊಂಡ್ರೆ ಒಳ್ಳೇದು. ಯಾಕಂದ್ರೆ ಡಯಾಬಿಟಿಕ್ ಅನ್ನೋದು ನಾವ್ ಎಲ್ಲಾ ಆರ್ಗನ್ಸ್ ನ ಟ್ರೀಟ್ ಮಾಡ್ಬೇಕು. ಈಗ ನಾನ್ ನಿಮ್ಗೆ ಹೇಳ್ಬೋದು ಇಲ್ಲಿ ಕಲರ್ ಹಾಕೊಳ್ಳಿ, ಇಲ್ಲಿ ಕಲರ್ ಹಾಕೊಳ್ಳಿ ಅಂತ ಹೇಳ್ಬೋದು.
ಅದೇನಂತಂದ್ರೆ ಟೆಂಪ್ರವರಿ. ನಿಮ್ಗೆ ರೂಟ್ ಕಾಸ್ ಇಂದ ಕ್ಲಿಯರ್ ಆಗ್ಬೇಕು. ಇವಾಗ ನೀವು ಒಂದ್ ಮನೆ ಕಟ್ತಾ ಇದೀವಿ ಅಂತಂದ್ರೆ, ಈಗ ಮನೆ ಏನೋ ಒಂದ್ ಕ್ರ್ಯಾಕ್ ಬಿಟ್ಕೊಂಡ್ರೆ ನೀವು ಕ್ರ್ಯಾಕ್ ನ ಮೊದಲು ಫಿಲ್ ಮಾಡ್ಬಿಟ್ಟು ಆಮೇಲೆ ಪೇಂಟ್ ಹಾಕೋದು. ನೀವು ಬರೀ ಮೇಲೆ ಪೇಂಟ್ ಹಾಕ್ಬಿಟ್ಟು ಒಳಗೆ ಕ್ರ್ಯಾಕ್ ನ ಹಾಗೆ ಇಟ್ಟಾಗ ನಿಮ್ಗೆ ಮತ್ತೆ ಅದು ಹಾಳಾಗುತ್ತೆ ಮನೆ ಅಲ್ವಾ. ಇಲ್ಲಿ ನಿಮ್ಗೆ ಡಯಾಬಿಟಿಕ್ ಅಂತಂದ್ರೆ, ಈಗ ನಾನು ನಿಮ್ಗೊಂದು ಇಲ್ಲಿ ಕಲರ್ ಹಾಕೊಳ್ಳಿ ಇಲ್ಲಿ ಕಲರ್ ಹಾಕಂತ ಹೇಳ್ತೀನಿ. ಬಟ್ ನಿಮ್ಗೆ ಅಲ್ಲಿ ಆರ್ಗನ್ಸ್ ನ ಸ್ಟ್ರೆಂತ್ ಮಾಡ್ಬೇಕಂದ್ರೆ ಸಿಂಗಲ್ ಪಾಯಿಂಟ್ ಕೊಡ್ಲೇಬೇಕು. ಸಿಂಗಲ್ ಪಾಯಿಂಟ್ ಕೊಟ್ಟಾಗ ನಿಮ್ಗೆ ರೂಟ್ ಕಾಸ್ ಇಂದ ಕ್ಲಿಯರ್ ಆಗುತ್ತೆ. ಸಾಧ್ಯ ಆದ್ರೆ ಕನ್ಸಲ್ಟೇಷನ್ ತಗೊಳ್ಳಿ ಮೇಡಮ್. ನನಗೆ ಬ್ರಷ್ ಮಾಡಲ್ದೆ ನಾಲ್ಗೆ ಫೋಟೋ ಕಳಿಸಿ. ಮತ್ ನಿಮ್ದು ಏಜ್ ವೇಟ್ ಎಷ್ಟಿದ್ದೀರಿ, ಮತ್ತೆ ಈಗ ಸಿಂಪ್ಟಮ್ಸ್ ಏನ್ ಹೇಳಿದ್ರಲ್ಲ ನಂಗೆ, ಶೋಲ್ಡರ್ ಪೇನ್, ನೆಕ್ ಪೇನ್ ಆಗ್ಲಿ, ಪಾದ ಉರಿಯೋದಾಗ್ಲಿ, ಮೋಷನ್ ಇಶ್ಯೂಸ್ ಆಗ್ಲಿ, ಆಮೇಲೆ ನಿದ್ದೆದಾಗ್ಲಿ, ಪ್ರತಿಯೊಂದು ಇಶ್ಯೂಸ್ ನ ನನಗೆ ಡಿಟೇಲ್ ಆಗಿ ವಾಯ್ಸ್ ರೆಕಾರ್ಡ್ ಕೊಡಿ. ವಾಯ್ಸ್ ರೆಕಾರ್ಡ್ ಯಾಕೆ ಕೇಳ್ತೀನಿ ಅಂದ್ರೆ, ವಾಯ್ಸ್ ಅಲ್ಲಿ ನಮ್ಗೆ ನಿಮ್ಗೆ ವಿಂಡ್ ಜಾಸ್ತಿ ಇದೆಯಾ ಅಥವಾ ಲೋ ವಾಯ್ಸ್ ಇದ್ರೆ ಕೋಲ್ಡ್ನೆಸ್ ಜಾಸ್ತಿ ಇದೆಯಾ ಏನಂತ ಗೊತ್ತಾಗುತ್ತೆ. ಸಾಧ್ಯ ಆದ್ರೆ ನನ್ನ ಕನ್ಸಲ್ಟೇಷನ್ ತಗೊಳ್ಳಿ. ನಿಮ್ಗೆ 5 ವಾರದಲ್ಲೇನೆ ಶುಗರ್ ನಾರ್ಮಲ್ ಬರುತ್ತೆ, ರಿವರ್ಸ್ ಆಗುತ್ತೆ. ಓಕೆ ಮೇಡಮ್, ನಾಳೆ ನಾನು ಕಳಿಸ್ತೀನಿ. ಕಳಿಸಿ ಮೇಡಮ್. ಥ್ಯಾಂಕ್ ಯು. ಕಾಲ್ ಅಲ್ಲ? ಮೆಸೇಜ್ ಹಾಕಿ ಮೇಡಮ್, ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ, ನಾನು ನಿಮ್ದೆಲ್ಲ ಡಿಟೇಲ್ ನೋಡ್ಬಿಟ್ಟು ನಾನೇ ನಿಮ್ ಜೊತೆ ಮಾತಾಡ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೆಂಕಟೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ. ಸರ್ ವಿಡಿಯೋ ಆನ್ ಮಾಡ್ಕೊಳ್ತೀರಾ? ನಮಸ್ತೆ ನಮಸ್ತೆ ಮೇಡಮ್, ಹೇಳಿ. ಮೇಡಮ್, ನನ್ನ ಮಗನ್ಗೆ ವಿಡಿಯೋ ಆನ್ ಸ್ವಲ್ಪ ಮಾಡ್ಕೊಳ್ಳಿ. ಉಸಿರು ಉಬ್ಸ ಬಂದಂಗ ಹಾ ಅದು ಮೇಡಮ್, ಉಸಿರು ಸ್ವಲ್ಪ ಹೆಂಗ್ ಉಬ್ಸ ಬಂದಂಗ ಆಗ್ತಾನೆ ಅಂತಾನೆ. ಹಾ ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ 8 ಇತ್ತು. ಹಾ ಮೇಡಮ್. ಇವತ್ತು ಯಾಕೋ ಮೈ ಬಿಸಿ ಆಗಿದೆ, ಮತ್ತೆ ಸ್ವಲ್ಪ ತಲೆನೂ ಬಿಸಿ ಇದೆ. ಕಫ ಇದೆಯಾ? ಯಾಕೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲ ಮೇಡಮ್, ಕಫ ಕೆಮ್ಮು ಆ ತರಕ್ಕೆ ಏನಿಲ್ಲ. ಗಂಟ್ಲೆಲ್ಲ ಚೆಕ್ ಮಾಡಿದ್ವಿ, ಏನು ಊದ್ಕೊಂಡಿರೋದು ಅದೆಲ್ಲ ಏನಿಲ್ಲ. ಅಲ್ಲ ಅಂದ್ರೆ ಜ್ವರ ರೆಡ್ ಆಗೋದು ಬರೋದು. ಆ ತರಕ್ಕೆಲ್ಲ ಏನಿಲ್ಲ. ಹಾ. ಜ್ವರ ಇದಾಗ್ಲೇ ಒಂಥರ ಹೆಂಗ್ ಉಪ್ಸ ಬಂದಂಗ್ ಮಾತಾಡೋದು. 15 days ಬ್ಯಾಕ್ ನನ್ಗೆ ಹೇಳಿದ ಹಿಂಗ ಆಗುತ್ತೆ ಅಂತ. ಹ್ಮ್ ಇವತ್ತು ಮತ್ತೆ ರಿಪೀಟ್ ಆಗಿದೆ. ಯಾವ ಟೈಮಲ್ಲಿ ಬರುತ್ತೆ ಮೇಡಮ್? ಬೆಳಗ್ಗೆ ಬರುತ್ತಾ, ಮಧ್ಯಾಹ್ನ ಬರುತ್ತಾ, ಅಥವಾ ನೈಟ್ ಇರುತ್ತಾ? ನಾನು ಆತರ ಏನು ಗಮನಿಸಿಲ್ಲ ಮೇಡಮ್. ಇವತ್ತು ಸ್ಕೂಲಿಂದ ಬಂದ್ಮೇಲೆ ಹಂಗಂತ ಕಂಪ್ಲೇಂಟ್ ಮಾಡ್ದ. ನಾನು ಗಮನಿಸ್ದೆ 1-2 ಸರ್ತಿ, ಹಿಂಗೆ ಮೇಲಿಂದ ಕೆಳಗಡೆ ಪಕ್ಕ ಕೂತ್ಕೋಬೇಕಾದ್ರೆ ಉಫ್ ಅಂತ ಹೇಳಿ ಕೂತಿದ್ದು ನಾನು ಗಮನಿಸ್ದೆ ಸ್ಕೂಲಿಂದ ಬಂದ್ಮೇಲೆ. ಕಫ ಏನೇ ಇಲ್ವಲ್ಲ ಮೇಡಮ್? ಏನಿಲ್ಲ ಮೇಡಮ್, ಕಫ ಕೆಮ್ಮು ಏನಿಲ್ಲ. ಸರಿ. ಇವಾಗ ಈಗ ಅಸ್ತಮಾ ಆಗ್ಲಿ, ಉಬ್ಸ ಆಗಲಿ ಏನ್ ಹೇಳ್ತಾ ಇದ್ರಲ್ಲ, ಇದು ಬರೋದು ಹೀಟ್ ಇಂದನೂ ಬರುತ್ತೆ, ಕೋಲ್ಡ್ ಇಂದನೂ ಬರುತ್ತೆ. ಅಂದ್ರೆ ಅಕ್ಯುಪ್ರೆಷರ್ ಥೆರಪಿಲಿ ನಾವು ಹೀಟ್ ಮತ್ತೆ ಕೋಲ್ಡ್ ಅಂತ ಡಿವೈಡ್ ಮಾಡ್ತೀವಿ. ಉಬ್ಸ ಏನೇ ಒಂದು ಬ್ರೀತಿಂಗ್ ಇಶ್ಯೂಸ್ ಏನೇ ಬರ್ತಾ ಇದೆ ಅಂದ್ರಲ್ಲಿ ಲಿವರ್ ಪ್ರಾಬ್ಲಮ್ ಆಗಿರುತ್ತೆ, ಜೊತೆಗೆ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಕೂಡ ಫಂಕ್ಷನಿಂಗ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಈಗ ನೀವು ಹೇಳಿರೋ ಸಿಂಪ್ಟಮ್ ಅಲ್ಲಿ ನಾನು ಹೇಳ್ಬೇಕಂದ್ರೆ ಅವರಿಗೆ ಹೀಟ್ ಜಾಸ್ತಿ ಆಗಿರುತ್ತೆ. ಹೀಟ್ ಜಾಸ್ತಿ ಆಗ್ಬಿಟ್ಟು ಅಲ್ಲಿ ಉಬ್ಸ ಬರ್ತಾ ಇರೋದು. ಇಲ್ಲಿ ಲಂಗ್ಸ್ ನ ಮಾಯಿಶ್ಚರ್ ಮಾಡ್ಬೇಕು, ಜೊತೆಗೆ ಲಿವರ್ ಅಲ್ಲಿರೋ ವಿಂಡ್ನು ಕೂಡ ಕಡಿಮೆ ಮಾಡ್ಬೇಕು. ಇಲ್ಲಿ LU7 ಅಂತ ಒಂದು ಪಾಯಿಂಟ್ ಬರುತ್ತೆ. ಇವಾಗ ಇದನ್ನ 20 ಸರಿ ಪ್ರೆಸ್ ಮಾಡಿ ನೀವು, ಉಬ್ಸ ಕಡಿಮೆ ಆಗುತ್ತೆ, ಜ್ವರನು ಕೂಡ 20 times. ನಾರ್ಮಲ್ ಬರುತ್ತೆ. LU7 ಪಾಯಿಂಟ್ ಪ್ರೆಸ್ ಮಾಡಿ 20 ಸರಿ ಒತ್ತಬೇಕು. ಇಲ್ಲಿ ನೋಡಿ, ಹೀಗೆ 20 ಟೈಮ್ಸ್ ಪ್ರೆಸ್ ಮಾಡಿ. ಬ್ರೀತಿಂಗ್ ಅಲ್ಲಿ ಉಬ್ಸ ಕಡಿಮೆ ಆಗುತ್ತೆ, ಮತ್ತೆ ಜ್ವರನು ಕಡಿಮೆ ಆಗುತ್ತೆ. ಇದನ್ನ ಮಾಡಿ. ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಹಾಕಿ. ಓಕೆ ಮೇಡಮ್. ಇಲ್ಲಿ ಫಸ್ಟ್ ಇಲ್ಲಿ ತೋರು ಬೆರಳು ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿ ಒಂದು ಡಾರ್ಕ್ ಬ್ಲೂ ಕಲರ್ ಡಾಟ್ ಇಡಬೇಕು. ಹೀಟ್ madam, ಕಡಿಮೆ side ಮಾಡಕ್ ಅಲ್ಲಿ. ಇಲ್ಲೊಂದು ಬ್ರೌನ್ ಕಲರ್ ಡಾಟ್ ಇಡಿ. ಸರಿನಾ? ಒಂದು ಡಾರ್ಕ್ ಬ್ಲೂ, ಇನ್ನೊಂದು ಬ್ರೌನ್ ಕಲರ್. 20 ನಿಮಿಷ ಮಾತ್ರ, ಆಮೇಲೆ ವಾಶ್ ಮಾಡಿ ತೊಳೆದ್ ಬಿಡ್ಬೇಕು. ಇದನ್ನ ಮತ್ತೆ ಕಂಟಿನ್ಯೂ ಮಾಡಬಾರ್ದು. ಇವಾಗ ಹಾಕಿ 20 ನಿಮಿಷ ಹಾಕಿ, ಮತ್ತೆ ನಾಳೆನು ಕೂಡ ಹಾಕಿ. 20 ನಿಮಿಷ ಹಾಕ್ಬೇಕು. ಲಂಗ್ಸ್ ಅಲ್ಲಿ ಹಾಟ್ನೆಸ್ ಮತ್ತೆ ಹೀಟ್ ಕಡಿಮೆ ಮಾಡಕ್ ಕೊಡ್ತಾ ಇದ್ದೀನಿ. ಸರಿನಾ? ಜೊತೆಗೆ ಕೋಲ್ಡ್ ರೇಸ್ ಮಾಡ್ಬೇಕು ಸ್ವಲ್ಪ, ಅಂದ್ರೆ ಕೋಲ್ಡ್ ಮಾಯಿಶ್ಚರ್ ಆಗ್ಬೇಕಲ್ವಾ. ಇಲ್ಲಿ ಒಂದು ಆರೆಂಜ್ ಡಾಟ್ ಇಡಿ. ಸರಿನಾ? ಇಷ್ಟ ಮಾಡಿ. ತೋರ್ಬೆರಳು.
ತೋರ್ ಬೆರಳಿಗೆ ಹಾಕ್ಬೇಕು. ಲೆಫ್ಟ್ ಹ್ಯಾಂಡ್ ತೋರ್ಬಲ್ಲ ಮೇಡಮ್. ಹೌದು ಮೇಡಮ್, ಲೆಫ್ಟ್ ಹ್ಯಾಂಡ್. ಫೀವರಿಗೆ ಎಲ್ಲಾ ತುದಿ ಬೆರಳಿಗೂ ಬ್ಲ್ಯಾಕ್ ಹಾಕಿ, ಈ ರೀತಿ ಹಾಕ್ಬೇಕು ಬ್ಲ್ಯಾಕ್. ಫೀವರ್ ರೆಡ್ಯೂಸ್ ಆಗುತ್ತೆ. ಎಲ್ಲಾ ಕಡೆನೂ ಹಾಕಿ, ನಾನು ಹಾಕಿದ್ರೆ ಎಲ್ಲ ಕೈಯೆಲ್ಲ ಕಲರ್ ಆಗ್ಬಿಡುತ್ತೆ. ಇಲ್ಲಿ ಹಾಕಿ ಬ್ಲ್ಯಾಕ್. ಇಲ್ಲಿನ ಹಾಕಿ, ತುದಿ ಇದಕ್ಕೂ ಹಾಕಿ, ಕಾಲ್ ಬೆರಳಿಗೂ ಹಾಕಿ. ಓಕೆ ಓಕೆ. ಮತ್ ನಾನು ಸ್ವಿಚ್ ವರ್ಡ್ ಕೊಟ್ಟಿದ್ದೀನಿ ಫೀವರ್ ಇದಾಗಕ್ಕಂತಾನೆ. ಹಾ ಸರಿ. ಇದ್ರಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಅಪ್ಲೈ ಮಾಡಿ. ನಿಮ್ಗೆ ವಿತಿನ್ 1 hour ಅಲ್ಲೇನೆ ಈಗ ನಾನು ಕಲರ್ ಕೊಟ್ಟಿದ್ದನ್ನ ಹಾಕಿ, ಜೊತೆಗೆ ನಾನು ಪಾಯಿಂಟ್ ಹೇಳಿದಿನಲ್ಲ ಇವಾಗ್ಲೇ ಪ್ರೆಸ್ ಮಾಡಿ, ಫೀವರು ರೆಡ್ಯೂಸ್ ಆಗುತ್ತೆ, ಜೊತೆಗೆ ಉಬ್ಸ ಕೂಡ ಕಡಿಮೆ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೆ ಇದು ಕೊಡ್ಬೇಡಿ, ಸ್ಪೈಸಿ ಫುಡ್, ಮಸಾಲಾ ಫುಡ್ ಕೊಡಬಾರ್ದು. ಮೊಸಂಬಿ ಜ್ಯೂಸ್ ಕೊಡಿ ವೀಕ್ಲಿ 2 ದಿವಸ, ವಾರಕ್ಕೆ 2 ದಿವಸ. ಕ್ಲಿಯರ್ ಆಗುತ್ತೆ. ನಂದ ಓದ್ತಾ ಇಲ್ಲ. ರೋಹಿಣಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ಮೇಡಮ್ ನನಗೆ ಟಂಗ್ ಟಂಗ್ ಒಳಗೆ ಸ್ಟಾರ್ಟಿಂಗ್ ಸ್ಟಾಗ್ನೇಷನ್ ಗತೆ ಬ್ಲ್ಯಾಕ್ ಡಾಟ್ಸ್ ಅದಾವ್ರಿ. ಯಾವಾಗಿಂದ ಇದೆ ರೀ ಮೇಡಮ್? ನನಗೀಗ ಒಂದು ಮೋಸ್ಟ್ಲಿ 1 month ದಿಂದ ಅದಾವ್ರಿ. ನಾ Okay. ಲಿವರ್ ಮೆರಿಡಿನು ಹೀಟ್ ಮಾಡಿದ್ದೆ ರೀ. ನಾ ಸೆಡೇಷನ್ ಮಾಡಿದ್ದೆ ಲಿವರ್ 2 ಅದನ್ನು ಮಾಡ್ಕೊಂಡಿದ್ದೆ. ಕರೆ ಇನ್ನ ಕ್ಲಿಯರ್ ಆಗಿಲ್ರಿ. ಅಂದ್ರೆ ಬರೇ ನಾಲ್ಗೆ ನೋಡ್ಬಿಟ್ಟೆ ಟ್ರೀಟ್ ಮಾಡಬಾರ್ದು. ನೀವು ಸಿಂಪ್ಟಮ್ಸ್ ಏನಿದೆ ನಿಮ್ಗೆ, ಆ ಸಿಂಪ್ಟಮ್ ಮೇಲೇನು ನಾವು ನೋಡ್ಕೊಂಡು ನನಗ ಅವಾಗ ನನಗೀಗ ಲಾಸ್ಟ್ 1 month ದಿಂದ ಬ್ಯಾಕ್ ಏನ ನನಗ ಟಂಗ್ ಸರ್ ಕಲ್ಸು ಮುಂದ್ ನಾನ್ ನೋಡಿದ್ದೆ ರೀ. ಅವಾಗ ನಾ ಅಬ್ಸರ್ವ್ ಮಾಡಿದೆ, ನನಗ ಸ್ಟಾಗ್ನೇಷನ್ ಇದ್ದಿದ್ ಗೊತ್ತಾತ್ರಿ. ನಾ ಲಿವರ್ 2 ಕೊಟ್ಕೊಂಡಿದ್ದೆ. ಮತ್ತೆ ನನಗ ಅವಾಗ ವೀಕ್ನೆಸ್, ಆಮೇಲೆ ಪಲ್ಪಿಟೇಷನ್ ಬಾಳ ಆಗತೈತ್ರಿ. ಹಾ, ಅದಕ್ಕೋಸ್ಕರ ಆಮೇಲೆ ಬರೀ ನಂದು ನಾಲ್ಗೆ ಒಂದ್ ನೋಡ್ಬಿಟ್ಟು ಲೆಫ್ಟ್ ಹ್ಯಾಂಡ್ ಸ್ವಲ್ಪ ಲಿಟಲ್ ಫಿಂಗರ್ ಸ್ವಲ್ಪ ಜೋಮ್ ಬರೋದು ಹಿಂಗೆಲ್ಲ ಆಗಾಕತೈತ್ರಿ ನನಗ. ಅವಾಗ ನಾನು ಮತ್ತ ಅದು ಸ್ವಲ್ಪ ಹೆದರಿ ಹಾಸ್ಪಿಟಲ್ ತೋರಿಸ್ಬಿಟ್ಟಿದ್ದೆ. ನಾನ H8 ಎಲ್ಲಾ ಪ್ರೆಸ್ ಮಾಡಿದ್ದೆ. ಒಮ್ಮೆ ಟ್ರಾವೆಲಿಂಗ್ ಮಾಡೋ ಮುಂದೆ ನನಗೆ ತ್ರಾಸ ಆಗಿತ್ರಿ ಅದು. ಅವಾಗ ಟ್ರಾವೆಲಿಂಗ್ ಮಾಡೋ ಮುಂದ ಹಾಸ್ಪಿಟಲ್ಗೆ ಹೋಗ್ಬೇಕಾಯ್ತ್ರಿ. ಅದ ಟ್ಯಾಬ್ಲೆಟ್ ತಗೊಂಡೆ 2 ದಿವಸ ಕರೆಕ್ಟ್ ಆಗಿದೆ. ಆದ್ರೆ ವೇಟ್ ಲಾಸ್ ಆಗಾಕತ್ತೈತ್ರಿ ಮೇಡಮ್. ಲಿವರ್ 2 ಎಷ್ಟು ಪವರ್ಫುಲ್ ಪಾಯಿಂಟ್ ಅಂದ್ರೆ, ಅದನ್ನ ಕೊಟ್ಟಾಗ ಎಲ್ಲಾ ಕಡೆನೂ ಹೀಟ್ ರೇಸ್ ಆಗ್ಬಿಡುತ್ತದು. ಹೀಟ್ ರೇಸ್ ಆಗಿ ಈಗ ಕೆಲವೊಬ್ರಿಗೆ ಇವಾಗ ಏನ್ ಮಾಡ್ತಾರೆ, ಕೆಲವ್ರು ಲಿವರ್ 2 ಕೊಟ್ಟಾಗ ನಂಗೆಲ್ಲ ವಾಸಿ ಆಗ್ಬಿಡ್ತಾರೆ, ಲಿವರ್ 2 ಕೊಟ್ಬಿಡ್ತಾರೆ. ಬಟ್ ಅದಕ್ಕೆ ಏನಂದ್ರೆ ತುಂಬಾ ಪವರ್ಫುಲ್ ಪಾಯಿಂಟ್ ಅದು. ನಾವು ಲಿವರ್ 2 ಕೊಡ್ತಾ ಇದೀವಿ ಅಂತಂದ್ರೆ ತುಂಬಾ ಯೋಚನೆ ಮಾಡ್ಬೇಕು. ಲಿವರ್ 2 ಕೊಡೋಕ್ಕಿಂತ ಮುಂಚೆ ನೀವು ಲಿವರ್ ರಿಫ್ಲೆಕ್ಸ್ ನ ಪ್ರೆಸ್ ಮಾಡ್ಬೋದು, ಲಿವರ್ 3 ಪಾಯಿಂಟ್ ನ ಪ್ರೆಸ್ ಮಾಡ್ಬೇಕು. ಅದು ಬೇಸಿಕ್. ನೀವು ಪ್ರೆಸ್ ಮಾಡಿ ನಂಗೆ ಕಡಿಮೆನೇ ಆಗಿಲ್ಲ ಅಂದಾಗ ಮಾತ್ರ ಲಿವರ್ 2 ಸೆಡೆಕ್ಟ್ ಮಾಡ್ಬೇಕು. ಇವಾಗ ನಾನು ನನ್ನ ಪ್ರೊಫೆಷನ್ ಸ್ಟಾರ್ಟ್ ಮಾಡ್ದಾಗಿಂದ ಲಿವರ್ 2 ನಾನು 1-2 ಸಲ ಸೆಡೆಕ್ಟ್ ಮಾಡಿರ್ಬೇಕಷ್ಟೇ. ಯಾಕಂದ್ರೆ ಲಿವರ್ 2 ಸೆಡೆಕ್ಟ್ ಮಾಡ್ಬಿಟ್ರೆ ಎಲ್ಲಾ ಕಡೆನೂ ವಿಂಡ್ ರೇಸ್ ಆಗುತ್ತೆ. ಆಮೇಲೆ ಲೇಡೀಸ್ಗಂತೂ ಪೀರಿಯಡ್ಸ್ 1 ವೀಕ್ 10 ಡೇಸ್ ಮುಂಚೆನೇ ಆಗ್ಬಿಡುತ್ತೆ. ಅದು ಲಿವರ್ 2 ಮಾಡಿ ನೋಡಿ ನೀವು, 10 ಡೇಸ್ ಮುಂಚೆನೆ ಪೀರಿಯಡ್ಸ್ ಆಗ್ಬಿಡುತ್ತೆ. ಆಮೇಲೆ ಮತ್ತೆ ಕೋಲ್ಡ್ ರೇಸ್ ಮಾಡ್ಕೊಳ್ತೀವಿ. ಕೋಲ್ಡ್ ರೇಸ್ ಮಾಡ್ಕೊಂಡಾಗ ವೇಟ್ ರೇಸ್ ಆಗುತ್ತೆ, ಎಲ್ಲಾ ಕಡೆನೂ ಮತ್ತೆ ಕೋಲ್ಡ್ನೆಸ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಈ ಲಿವರ್ 2 ಸೆಡೆಕ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಲಿವರ್ ರಿಫ್ಲೆಕ್ಸ್ ನ ಪ್ರೆಸ್ ಮಾಡ್ಬೇಕು, ಲಿವರ್ 3 ಪಾಯಿಂಟ್ ನ ಪ್ರೆಸ್ ಮಾಡ್ಬೋದು. ಆಮೇಲೆ ಫುಡ್ ಅಲ್ಲಿ ನೀವು ಸ್ವಲ್ಪ ಎಲ್ಲಾನು ಹೀಟ್ ರೇಸ್ ಮಾಡುವಂತದ್ದು, ಶುಂಠಿ ಆಗ್ಲಿ, ಬೆಳ್ಳುಳ್ಳಿ ಆಗ್ಲಿ, ಪೆಪ್ಪರ್ ಆಗ್ಲಿ, ಅದನ್ನೆಲ್ಲ ಯೂಸ್ ಮಾಡ್ಬೇಕು. ಈ ಲಿವರ್ 2 ಸೆಡೆಕ್ಟ್ ಮಾಡಿದಾಗ ಬ್ಲಡ್ ಕೂಡ ನಮ್ಗೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ವೀಕ್ನೆಸ್ ನನಗೆ ಎಸಿಡಿಟಿ ಇತ್ರಿ ಮೇಡಮ್. ಹ್ಮ್ ಅವಾಗ ಎಸಿಡಿಟಿ ಇತ್ರಿ. ನಾ ಕೋಲ್ಡ್ ಫುಡ್ ಏನು ತಗೊಂಡಿರ್ಕಿಲ್ಲ. ಎಸಿಡಿಟಿ ಇದು ಮಾಡ್ಕೋ ಸಂಬಂಧ ನಾ ಎಲ್ಲಾ ಸ್ವಲ್ಪ ಮಿಲ್ಕ್ ಆಯ್ತು, ಆಮೇಲೆ ರಾಮ್ ಏನ್ ವೆಜಿಟೇಬಲ್ಸ್ ಅದು ಎಲ್ಲಾ ಬಿಟ್ಟಿದ್ದೆ ರೀ. ಆಮೇಲೆ ವೇಟ್ ಅನ್ನು ನಂಬರು ಡಾರ್ಕ್ ಬ್ಲೂ ಬರ್ಕೊಂಡಿದ್ದೆ ರೀ ನಾನು. ಅದು ವೇಟ್ ನಂದು 70 ಇತ್ರಿ. 70 ಇತ್ತು, 65 ಮಟ ರೆಡ್ಯೂಸ್ ಆಗ್ಬಿಡ್ತಾರ. ಅದು ರೆಡ್ಯೂಸ್ ಅಂತ ಅಲ್ಲಿಂದ ನಾವ್ ನಂಬರ್ ತೆಗ್ದಿದ್ದೆ. ಆದ್ರೂ ಮತ್ 1-2 kg ಮತ್ ಕಡಿಮೆ ಆಗ್ಬಿಟ್ಟಿದ್ರಿ. ಆಮೇಲೆ ನನಗ ಒಮ್ಗಿಲೆ ಬ್ಲಡ್ ಶಾರ್ಟೇಜ್ ಅನಿಷ್ಟೋ ಏನೋ ಗೊತ್ತಿಲ್ಲ. ಅವಾಗ ನನಗ ಪಲ್ಪಿಟೇಷನ್ ಅದು ಬಾಳ ಆಗೈತ್ರಿ. ಆಮೇಲೆ ತಲಿ ಸ್ವಲ್ಪ ಇದಾಗೋದು, ನನಗೆಲ್ಲರ ಇಲ್ಲಿ ಬ್ರೇನ್ ಒಳಗ್ ಹಿಂಗೆಲ್ಲಾ ಹೋಗಿದ್ದದು, ಸ್ವಲ್ಪ ಬ್ಲಡ್ ಸ್ಟ್ರಕ್ ಆದಂಗ ಆಗುದು, ಇದೆಲ್ಲಾ ನನಗ್ ಗೊತ್ತಾಗತ್ತಿತ್ರಿ. ಆಮೇಲೆ ಲಿಟಲ್ ಫಿಂಗರ್ ಸ್ವಲ್ಪ ಈಗ ಏನು ಇಲ್ರಿ. ಕರೆ ನನಗ್ ಬ್ಲಾಕ್ ಸ್ಪಾಟ್ಸ್ ಇನ್ನೂ ಅದಾವ್ರಿ. ನನಗ ಈಗ ಏನ್ ಪ್ರಾಬ್ಲಮ್ ಏನಿಲ್ಲ. ಹಾ ಮೇಡಮ್, ಒಂದ್ ಕೆಲಸ ಮಾಡಿ, ಲಿವರ್ ರಿಫ್ಲೆಕ್ಸ್ ನ ಪ್ರೆಸ್ ಮಾಡಿ ದಿನಾ ಪ್ರೆಸ್ ಮಾಡಬಹುದು. ಲಿವರ್ 3 ಪಾಯಿಂಟ್ ವಾರದಲ್ಲಿ 2 ದಿನ ಪ್ರೆಸ್ ಮಾಡಿ. ಮತ್ ಲಿವರ್ದ ಮದರ್ ಆರ್ಗನ್ ಯಾವ್ದು? ಕಿಡ್ನಿ.
ಕಿಡ್ನಿ ಕೂಡ K3 ಪಾಯಿಂಟ್ ಮಾತ್ರ ಪ್ರೆಸ್ ಮಾಡಿ, ವೀಕ್ಲಿ 2 ಡೇಸ್ ಮಾತ್ರ ಪ್ರೆಸ್ ಮಾಡ್ಬೇಕು. ಹ್ಮ್ ವೀಕ್ಲಿ 2 ಡೇಸ್ ಅದನ್ನ ಲಿವರ್ 3 ಕೇತ್ರಿ ಮಾಡಿ ಅಂತ ಮತ್ತೆ ಮೇಡಮ್. K3 ಮಾಡಿ, ಡೈಲಿ 10,000 ಸ್ಟೆಪ್ಸ್ ವಾಕ್ ಮಾಡಿ, ಮಿಲ್ಕ್ ಪ್ರಾಡಕ್ಟ್ಸ್ ಕಂಪ್ಲೀಟ್ ಆಗಿ ಬಿಟ್ಬಿಡಿ, ಮತ್ತೆ ಸ್ವೀಟ್ಸ್ ತಿನ್ಬಾರ್ದು, ಮಿಲ್ಕ್ ಎಲ್ಲ ಆಯಿಲಿ ಬಂದ್ ಫುಡ್ಸ್ ಮಾಡಿದ್ರಿ, ತಿನ್ಬಾರ್ದು. ಯಾವ ಮಿಲ್ಕ್ ಪ್ರಾಡಕ್ಟ್ ಯಾವ ಯೂಸ್ ಮಾಡೋದಿಲ್ರಿ ನಾನು. ಮೇಡಮ್ ಇದನ್ನ ಒಂದು ಎಸಿಡಿಟಿ 3 to ಸಂಬಂಧ 6 ಮಾಡಿದ್ದೆ, months. ಹಾ. ಎಸಿಡಿಟಿ ಕ್ಲಿಯರ್ ಆತ್ರಿ ನನಗ. ಎಸಿಡಿಟಿ ಸಂಬಂಧ ನಾ ಎಲ್ಲ ಬಂದ್ ಮಾಡಿದ್ದೆ, ಸ್ವೀಟ್ಸ್ ಬಂದ್ ಮಾಡಿದ್ದೆ, ಮಿಲ್ಕ್ ಪ್ರಾಡಕ್ಟ್ ಬಂದ್ ಮಾಡಿದ್ದೆ, ರಾ ಮಟೀರಿಯಲ್ ಯಾವ ವೆಜಿಟೇಬಲ್ಸ್ ಎಲ್ಲ ಬಂದ್ ಮಾಡಿದ್ದೆ. ಹಾ ಈಗ ಮೇಡಮ್. ಎಸಿಡಿಟಿ ಕ್ಲಿಯರ್ ಆಗಿದೆ ಮೇಡಮ್. ಎಸಿಡಿಟಿ ಏನ್ ಪ್ರಾಬ್ಲಮ್ ಇಲ್ಲ. ಈಗ ನನಗ ವೇಟ್ ರೆಡ್ಯೂಸ್ ಆಗಂತ್ಲಿ ನನಗ ಅದ ನಂಬರ್ ಹಾಕಿದಕ್ಕೋ ಏನೋ ನನಗ ಬ್ಲಡ್ ಸ್ವಲ್ಪ ಶಾರ್ಟೇಜ್ ಅನ್ಸಾಕೈತ್ರಿ. ನನಗೆ ಗೊತ್ತಾಗೈತ್ರಿ, ಯಾಕೋ ವೀಕ್ನೆಸ್ ಅನ್ಸುದು ಹಿಂಗೆಲ್ಲಾ ಗೊತ್ತಾಗೈತ್ರಿ ನನಗ. ಹಾ ವೇಟ್ ಅಂತಿ ಮತ್ತ 2 kg ರೆಡ್ಯೂಸ್ ಆತ್ರಿ ಎಕ್ಸ್ಟ್ರಾ. ನನಗೆ ಓಕೆ ಈಗ ಟೋಟಲ್ ಆಗಿ ನಾ 63 7 kg ಲಾಸ್ ಆಗೈತ್ರಿ. ಓಕೆ, ಏನ್ ವರಿ ಮಾಡ್ಬೇಡಿ, ಫುಡ್ ಎಲ್ಲ ಬ್ಯಾಲೆನ್ಸ್ ಮಾಡಿ ಮೇಡಮ್. ಇನ್ ಯಾವ್ದು ಪಾಯಿಂಟ್ ಗಳನ್ನ ಹಾಕಕ್ ಹೋಗ್ಬೇಡಿ. ಬರೀ ಈ ಪ್ರೆಸ್ ಮಾಡಿ. ಫುಡ್ ಅಲ್ಲೇ ಮಾಡಾಕತ್ತೇನ್ರಿ. ಫುಡ್ ಅಲ್ಲಿ ಬ್ಯಾಲೆನ್ಸ್ ಮಾಡಿ ಒಂದ್ 6 months ನೀವು ಕರೆಕ್ಟ್ ಆಗಿ ನಿಮ್ ಲೈಫ್ ಸ್ಟೈಲ್ ನ ಸರಿ ಮಾಡ್ಕೊಳ್ಳಿ. ಅದು ಬ್ಲಾಕ್ ಪ್ಯಾಚ್ ಇದೆ ಅಂತ ಅನ್ಕೊಂಡು ಅದನ್ನೇ ತಲೆಯಲ್ಲಿ ಇಟ್ಕೋಬೇಡಿ. ನೀವು ಲೈಫ್ ಸ್ಟೈಲ್ ನ ಸರಿ ಮಾಡ್ಕೊಂಡು ಹೋಗಿ, ಸರಿ ಆಗುತ್ತೆ ಮೇಡಮ್. ಓಕೆ ಮೇಡಮ್. ಇಷ್ಟು ಮಾಡಿ ಮೇಡಮ್ ಆಮೇಲೆ ಸಾಕು. ನಮ್ಮ ಹಸ್ಬೆಂಡ್ಗೆ ಶುಗರ್ ಇತ್ತು, 250 ಅದು ಇತ್ರಿ. ನಾನು ಹ್ಮ್ ಅವ್ರಿಗೂ ಟ್ರೀಟ್ ಮಾಡ್ತಿದ್ದೆ, ಪಾಯಿಂಟ್ ಹಾಕಿದ್ದೆ. ನಾ ಹ್ಮ್ SP9 ಕೊಟ್ಟಿದ್ದೆ, SP5 ಕೊಟ್ಟಿದ್ದೆ. ಹ್ಮ್ ನನಗೆ ಕಿಡ್ನಿ ಒಳಗೆ ಯಾವ ಪಾಯಿಂಟ್ ಯೂಸ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಮೇಡಮ್. ಅದು K3 ರೆಡ್ಯೂಸ್ 25 ಆಗಿ ಮಾಡಿ. 180 ಬಂದಿದೆ ಕಿಡ್ನಿ ರೀ. K3 25 ಮಾಡ್ಬಿಡಿ ಸಾಕು. ಓಕೆ SP9 ಓಕೆ ಪದೇ ಪದೇ ಓಕೆ. ಮಾಡ್ಬೇಡಿ, ಅವನ ವೇಟ್ ಲಾಸ್ ಆಗುತ್ತೆ. ಅದೇ ವೇಟ್ ಲಾಸ್ ಆಗಿದೆ ಮೇಡಮ್. ಅವ್ರಿಗೇನ್ ಬಾಳ ಕೊಟ್ಟಿಲ್ಲ ನಾನು. ಹ್ಮ್ ಅವ್ರದ್ದು ವೇಟ್ ಲಾಸ್ ಆಗಾಕತ್ತಿದ್ರಿ, ಅದಕ್ಕೆ ಕೇಳ್ಬೇಕಂತ. ಇವಾಗ ನೀವು SP9 ಸೆಡೆಟ್ ಮಾಡಿರ್ತೀರಲ್ಲ, ಸೆಡೆಟ್ ಮಾಡ್ಬಿಟ್ಟು ಅದಕ್ಕೆ ಮತ್ತೆ ನಾವು ಇನ್ನೊಂದು ಪಾಯಿಂಟ್ ಕೊಡದೇ ಇದ್ದಾಗ SP9 ಸ್ಪ್ಲೀನ್ ವೀಕ್ ಆಗ್ತಾನೆ ಹೋಗುತ್ತೆ. ಅಂದ್ರೆ ಅಲ್ಲಿರೋ ಕೋಲ್ಡ್ ಎಲ್ಲ ರಿಮೂವ್ ಆಗ್ತಾ ಅದು ವೀಕ್ ಆಗ್ತಾ ಹೋಗುತ್ತೆ ಸ್ಪ್ಲೀನ್. ನೀವು ಅದಕ್ಕೆ ಕೌಂಟರ್ ಮತ್ತೆ ಕೊಡ್ಲೇಬೇಕು. ಇವಾಗ ನಮ್ಮ ಮತ್ತೆ ಟ್ರೀಟ್ಮೆಂಟ್ ತಗೊಳ್ಳೋ ಪೇಷಂಟ್ಗಳು ಏನ್ ಮಾಡ್ತಾರಂದ್ರೆ, ಈಗ ನಾನು 1 ವಾರ ಅವ್ರಿಗೆ SP9 ಕೊಟ್ಟಿರ್ತೀವಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರು 90% ಎಲ್ಲ ಕ್ಯೂರ್ ಆಗ್ಬಿಡ್ತಾರೆ SP9 ಕೊಟ್ಟ ತಕ್ಷಣ. ನೆಕ್ಸ್ಟ್ ವೀಕ್ ತಗೊಳ್ಳಿ ಅಂತ ಹೇಳಿರ್ತೀವಿ, ಬಟ್ ಅವ್ರು ತಗೊಳಲ್ಲ. ಇನ್ನೇನ್ ಕ್ಯೂರ್ ಆಯ್ತಲ್ಲ ಬಿಡು ಅನ್ಕೊಂಡ್ ಬಿಟ್ಬಿಡ್ತಾರೆ. ಹ್ಮ್ ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ, ಸ್ಪ್ಲೀನ್ ಆರ್ಗನ್ ಓಕೆ. ಫಂಕ್ಷನ್ ಮಾತ್ರ ನಾವು ಟ್ರೀಟ್ ಹ್ಮ್ ಮಾಡಿರ್ತೀವಿ. ಬಟ್ ನೆಕ್ಸ್ಟ್ ಅದ್ರ ಕೌಂಟರ್ ಪಾಯಿಂಟ್ ನಾವು ಕೊಡ್ಲೇಬೇಕು ಅವ್ರಿಗೆ ನೆಕ್ಸ್ಟ್ ವೀಕ್. ಬಟ್ ಕೆಲವೊಬ್ರು ಹ್ಮ್ ಅದನ್ನ ಬಿಟ್ಬಿಟ್ಟಿರ್ತಾರೆ. ಒಂದ್ ತಿಂಗಳಾದ್ಮೇಲೆ ಅವ್ರ ಸಿಂಪ್ಟಮ್ಸ್ ಎಲ್ಲ ಮತ್ತೆ ರಿಪೀಟ್ ಬರುತ್ತೆ. ಹ್ಮ್ ಅವಾಗ ಬರ್ತಾರ. ಅವಾಗ ಏನಾಗಿರುತ್ತೆ ಅಂದ್ರೆ, ಅಲ್ಲಿ ಸ್ಪ್ಲೀನ್ ಈಗ ಹ್ಮ್ ಹಿಂಗೇನೆ ರೇಸ್ ಹ್ಮ್ ಆಗ್ತಾ ಇರುತ್ತೆ, ಬಟ್ ಅದ್ರದ್ದು ಇನ್ನೊಂದು ಆರ್ಗನ್ ಡೌನ್ ಆಗ್ತಿರುತ್ತೆ. ಅದ್ ನೆಕ್ಸ್ಟ್ ವೀಕ್ ಬಂದಾಗ್ಲೇನೆ ಅವ್ರಿಗೆ ಸರಿ ಆಗೋದು. ನೀವು ಇವಾಗ K3 25 ಮಾಡಿ ಮೇಡಮ್, ಓಕೆ. ಸರಿ ಸರಿ ಬ್ಯಾಲೆನ್ಸ್ ಆಗುತ್ತೆ. ಹ್ಮ್ ಯಾಕಂದ್ರೆ ಸ್ಪ್ಲೀನ್ ಅಲ್ಲಿರೋ ಕೋಲ್ಡ್ ಎಲ್ಲ ಕಿಡ್ನಿಗೆ ಹೋಗಿರುತ್ತೆ ಅಲ್ಲಿ. ನೀವು ಕಿಡ್ನಿಯಲ್ಲಿರೋ ಕೋಲ್ಡ್ ನ ಸರಿ ಕಡಿಮೆ ವೀಕ್ಲಿ 2 ಮಾಡ್ಬಿಟ್ಟು ಟೈಮ್ಸ್ ಮಾಡಲ್ರಿ ಮೇಡಮ್? K3 ಪ್ರೆಸ್ ಮಾಡಿ. K3 ಒಂದ್ಸಲ 25 ಕೊಡಿ ಅವ್ರಿಗೆ ನಾಳೆ. ಪೆಪ್ಪರ್ ಹಾಕಿ K3ಗೆ. ಓಕೆ ಸರಿ. ಓಕೆ. ಒಂದು 15 ಮಿನಿಟ್ಸ್. K3 ಪೇಪರ್ ಹಾಕಲ್ಲ? ಹಾ, ಓಕೆ ಮೇಡಮ್. K3 ಮೆಣಸು ಹಾಕ್ಬೇಕು, ಬ್ಲಾಕ್ ಪೆಪ್ಪರ್ ಹಾಕಿ. ಇಲ್ಲಿಗೆ ಇವಾಗ ಮೀಟಿಂಗ್ ಎಂಡ್ ಆಗುತ್ತೆ. ಇದು ಒಂದು 15 ಓಕೆ ಮಿನಿಟ್ಸ್ ಬ್ರೇಕ್ ತಗೊಳ್ಳಿ, ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಎಲ್ರು ಜಾಯ್ನ್ ಆಗಿ 15 ಮಿನಿಟ್ಸ್ ಬ್ರೇಕ್ ತಗೊಂಡು ಊಟ ಎಲ್ಲ ಮಾಡ್ಕೊಂಡ್ ಬನ್ನಿ ಎಲ್ರು. ಓಕೆ ಥ್ಯಾಂಕ್ ಯು. ಮೇಡಮ್, ಥ್ಯಾಂಕ್ ಯು.